ರಾಜ್ಯದಲ್ಲಿ ಬೆಸ್ಕಾಂ ಎಡವಟ್ಟಿನಿಂದ ಪ್ರಾಣಕ್ಕೆ ಸಂಚಕಾರ. ವಿದ್ಯುತ್ ಅವಘಡದಿಂದ ಸಾವನ್ನಪ್ಪಿದವರ ಸಂಖ್ಯೆ ನೋಡಿದ್ರೆ ಆತಂಕ ವ್ಯಕ್ತವಾಗುತ್ತೆ. 2024ರಿಂದ 25ರಲ್ಲಿ ಬರೋಬ್ಬರಿ 150 ಮಂದಿ ದಾರುಣ ಸಾವನ್ನಪ್ಪಿರೋದು ಒಂದು ವರ್ಷದಲ್ಲಿ. 2024ರಿಂದ 25ರಲ್ಲಿ 150 ಮಂದಿ ಇದರಿಂದ ಸಾವನ್ನಪ್ತಾರೆ ಅಂದ್ರೆ ಯೋಚನೆ ಮಾಡಿ. ಚಿತ್ರದುರ್ಗ, ದಾವಣಗೆರೆಯಲ್ಲಿ ಅತಿ ಹೆಚ್ಚು ಜನರು ಸಾವನ್ನಪ್ಪಿರೋದು. ಸಾವನ್ನಪ್ಪಿದವರಲ್ಲಿ ರೈತರ ಸಂಖ್ಯೆನೇ ಅತಿ ಹೆಚ್ಚು ಅನ್ನೋದು ಇನ್ನೂ ಒಂದು ಬೇಸರದ ಸುದ್ದಿ. ಬೆಸ್ಕಾಂ ವ್ಯಾಪ್ತಿಯಲ್ಲಿ 17,463ಕ್ಕೂ ಹೆಚ್ಚು ಡೇಂಜರ್ ಸ್ಪಾಟ್ಗಳಿದೆ. ಬೆಸ್ಕಾಂ ವ್ಯಾಪ್ತಿಯಲ್ಲಿಗೆ ಈ ತರ ಡೇಂಜರ್ ಸ್ಪಾಟ್ಗಳಿರೋದು. ಗ್ರಾಮೀಣ ಪ್ರದೇಶಗಳಲ್ಲಿ ಮಳೆಗಾಲದಲ್ಲಿ ಹೆಚ್ಚು ವಿದ್ಯುತ್ ಅವಘಡಗಳು ಸಂಭವಿಸ್ತಾ ಇದೆ. ಕಳೆದ ವರ್ಷ ಆಗಸ್ಟ್ ಅಕ್ಟೋಬರ್ ನಡುವೆ ಹೆಚ್ಚಿನ ಸಾವು ಸಂಭವಿಸಿರೋದು. ಬೆಂಗಳೂರು ನಗರ, ತುಮಕೂರು, ದಾವಣಗೆರೆ, ಚಿತ್ರದುರ್ಗ ಸೇರಿ ಬೆಸ್ಕಾಂ ವ್ಯಾಪ್ತಿಯ 8 ಜಿಲ್ಲೆಗಳಲ್ಲಿ ಸಾವಿನ ಸಂಖ್ಯೆ ಇದೆ. ಬೆಸ್ಕಾಂ ವ್ಯಾಪ್ತಿಯ ಡೇಂಜರ್ ಸ್ಪಾಟ್ಗಳು ಇನ್ನೂ ಕೂಡ ತೆರವಾಗಿಲ್ಲ. ಸಾಕಷ್ಟು ಬಾರಿ ಮನವಿ ಮಾಡಿದ್ದಿದೆ. 1000ಕ್ಕೂ ಹೆಚ್ಚು ಜನರ ಜೀವ ಹೋಗಿದ್ದಿದೆ. ಹಾಗಿದ್ರೂ ನಮ್ಮವ್ರಿಗೆ ಇನ್ನೂ ಬುದ್ಧಿ ಕಲ್ತಿಲ್ಲ ಅಂತ ಅಂದ್ರೆ ನಿಜವಾಗ್ಲೂ ಕೂಡ ಬೇಸರದ ಸಂಗತಿ. ಅದರಲ್ಲಿ ರೈತರ ಸಂಖ್ಯೆನೇ ಹೆಚ್ಚು ಅನ್ನೋದು ಯಾಕೆ ಅಂತಂದ್ರೆ ಪಾಪ ಮಳೆನೋ, ಚಳಿನೋ, ಬಿಸಿಲೋ, ಗಾಳಿನೋ, ಇನ್ನೊಂದು ಮತ್ತೊಂದು ಕೃಷಿಗೆ ಅಂತ ಹೋಗಬೇಕು, ಜಮೀನಿಗೆ, ತೋಟಕ್ಕೆ ಅಂತ ಹೋಗಬೇಕು. ಆ ಸಂದರ್ಭದಲ್ಲಿ ಗೊತ್ತಿದ್ದು ಅವಘಡಗಳು ಸಂಭವಿಸುತ್ತೆ ಅನ್ನೋದು ತಿಳಿದಿದ್ರೂ ಆ ಜಾಗದಲ್ಲಿ ಹೋಗದೆ ಅಂತೂ ಇರೋದಕ್ಕಾಗಲ್ಲ. ಹೋಗುವಾಗ ಅನಿವಾರ್ಯದ ದೃಷ್ಟಿಯಲ್ಲಿ ಈ ಥರದೊಂದಷ್ಟು ಅವಘಡಗಳು ಕೂಡ ಎದುರಾಗಿರೋದು. ಯಾವ ಕಾರಣಕ್ಕೆ ಸಾವನ್ನಪ್ಪಿದ್ದಾರೆ? ವಿದ್ಯುತ್ ತಂತಿಗಳಿಗೆ ಆಕಸ್ಮಿಕವಾಗಿ ಅವ್ರಿಗೆ ಗೊತ್ತೇ ಇಲ್ಲ ಪಾಪ. ಆಕಸ್ಮಿಕವಾಗಿ ಟಚ್ ಆಗಿ 36 ಸಾವನ್ನಪ್ಪಿರೋದು. ನಾವಿದನ್ನ ಆಕಸ್ಮಿಕ ಅಂತ ಹೇಳ್ತಿದ್ದೀವಿ. ಆ 36 ಸಾವು ಇದೆಯಲ್ಲ, ಅದ್ರ ಜವಾಬ್ದಾರಿ ಯಾರು? ಅದ್ರ ಹೊಣೆ ಹೊತ್ಕೊಳ್ಳೋದು ಯಾರು? ಆ 36 ಕುಟುಂಬಗಳ ಕತೆಗೆ ಏನಾಗಿರ್ಬೋದು ಯೋಚನೆ ಮಾಡಿ. ದುಡಿಯೋ ವ್ಯಕ್ತಿ ಆಗಿರ್ತಾರೆ, ಮನೆಯ ಯಜಮಾನ ಆಗಿರ್ತಾರೆ, ಮಗನೋ ಅಥವಾ ತಂದೆನೋ ಅಥವಾ ಗಂಡನೋ ಕಳ್ಕೊಂಡಿರ್ತಾರೆ. ನಿರ್ವಹಣೆ ಕೊರತೆಯಿಂದ 10 ಸಾವು, ಮೇಲ್ವಿಚಾರಣೆ ಕೊರತೆಯಿಂದ 15 ಸಾವು, ತಂತಿಗಳು ತುಂಡಾಗಿದ್ರಿಂದ 20 ಸಾವು, ಇತರೆ ಕಾರಣಗಳಿಂದ 26 ಸಾವು. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಬೆಸ್ಕಾಂನ ಎಡವಟ್ಟು ಅನೇಕರ ಪ್ರಾಣಕ್ಕೆ ಸಂಚಕಾರ. ಸೊ ಇಷ್ಟಾದ್ರೂ ಕೂಡ ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ? ಇದಕ್ಕೆ ಪರಿಹಾರ ಅನ್ನೋದು ಇಲ್ವಾ? ಅಲ್ಲ, ಪರಿಹಾರ ಅನ್ನೋದು ನೀತಿ ಮುಖ್ಯವಾಗಿ ಇದ್ದೇ ಇರುತ್ತೆ. ಆದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯ ಇರುವಂತದ್ದು, ಹಾಗೇನೆ ಸಾರ್ವಜನಿಕರ ಅಸಡ್ಡೆ ಕೂಡ ಇರುವಂತದ್ದು. ಈಗಾಗಲೇ ರೈತರ ಸಂಖ್ಯೆ ಸಾವಿನ ಸಂಖ್ಯೆ ಹೆಚ್ಚಾಗಿರುವಂತ ಕಾರಣಗಳು ಕೂಡ ಇಷ್ಟೇ. ಮಳೆಗಾಲದ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಜಮೀನಿನಲ್ಲಿ ಟ್ರಾನ್ಸ್ಫಾರ್ಮರ್ ಹತ್ರ ಅಥವಾ ಲೈನ್ಗಳಿಗೆ ಹತ್ರ ಏನು ಅಡಿಕೆ ಕೊಯ್ಲುವಂತ ಪ್ರಕ್ರಿಯೆ ಇರೋದಾಗ ದೋಟಿ ಅಥವಾ ಆ ತರದ ಒಂದಷ್ಟು ಸಲಕರಣೆಗಳನ್ನು ಹೊತ್ತೊಯ್ಯುವ ಸಂದರ್ಭದಲ್ಲಿ ಅದು ಲೈನಿಗೆ ತಾಗಿ ಶಾರ್ಟ್ ಆಗಿ ಡೆತ್ ಆಗಿರುವಂತ ಪ್ರಕರಣಗಳು ಜಾಸ್ತಿ ಇದೆ. ಇನ್ನೊಂದಿಷ್ಟು ಓಪನ್ ಟ್ರಾನ್ಸ್ಫಾರ್ಮರ್ಗಳಿಟ್ಟು ಮತ್ತೆ ಸಾಕಷ್ಟು ಅಗ್ನಿ ಅವಘಡಗಳಾದಂತ ಸಂದರ್ಭದಲ್ಲಿ ಸಾವನ್ನಪ್ಪಿರುವಂತ ಪ್ರಕರಣಗಳಿದೆ. ಅತಿ ಹೆಚ್ಚು ಸಾವಾಗಿರುವಂತದ್ದು ಈಗಾಗಲೇ ಇದು ದಾವಣಗೆರೆ ಹಾಗೆ ಚಿತ್ರದುರ್ಗದಲ್ಲಿ ಎಲ್ಲರೂ ಕೂಡ ಬಹುತೇಕವಾಗಿ ಅಡಿಕೆ ತೋಟಗಳಲ್ಲಿ ರೈತರು ಈ ರೀತಿಯ ಒಂದು ನಿರ್ಲಕ್ಷ್ಯದಿಂದ ಸಾವಾಗಿದೆ ಅನ್ನುವಂಥದ್ದು ಬೆಸ್ಕಾಂ ಅಧಿಕಾರಿಗಳ ಒಂದು ಸಬೂಬು. ಆದ್ರೆ ಎಲ್ಲವೂ ಕೂಡ ಮೇಲ್ನೋಟಕ್ಕೆ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳು ಅಥವಾ ಡೇಂಜರ್ ಝೋನ್ಗಳು ಅಂತ ಏನ್ ಹೇಳ್ತೀವಿ, ಸುಮಾರು 39,000ಕ್ಕೂ ಹೆಚ್ಚು ಒಂದ್ ರೀತಿಯಲ್ಲಿ ಅಪಾಯವನ್ನು ಉಂಟು ಮಾಡುವಂತಹ ಸ್ಥಳಗಳೇನಿರ್ತವೆ ಅದರ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಳ್ಳದೇ ಇರುವಂತದ್ದೇ ಈ ರೀತಿಯ ಅನಾಹುತಕ್ಕೆ ಕಾರಣ ಅಂತಾನೆ ಹೇಳ್ಬೋದು.